ವೀಕ್ಷಕರೇ, ಅವತ್ತು 2025 ಜನವರಿ 1ನೇ ತಾರೀಕು ಅವತ್ತು ಬೆಳಗ್ಗೆ ಏಕಾಏಕಿ ಒಬ್ಬ ವ್ಯಕ್ತಿ ಲಕ್ನೋ ಪೊಲೀಸ್ ಠಾಣೆಗೆ ಬಂದವನೇ ತಾನು ತನ್ನದೇ ಕುಟುಂಬದ 5ರನ್ನ ಕೊಂದಿರೋದಾಗಿ ಹೇಳಿ ನಾನು ಸರೆಂಡರ್ ಆಗಲು ಬಂದಿದ್ದೇನೆ ಅಂತ ಹೇಳಿದ್ದ. ಸರಿಯಾಗಿ ಬೆಳಕು ಕೂಡ ಹರಿಯುವಂತ ಮೊದಲೇ ಹೀಗೆ ಠಾಣೆಗೆ ಬಂದು ಮಾತನಾಡಿದವನನ್ನ ಪೊಲೀಸರು ದಿಟ್ಟಿಸಿ ನೋಡಿದಾಗ ಅವನ ಬಟ್ಟೆಗಳ ಮೇಲೆಲ್ಲ ರಕ್ತದ ಕಲೆಗಳಿರೋದು ಕಾಣಿಸುತ್ತೆ. ಅಂದ್ರೆ ಅವನು ನಿಜವನ್ನೇ ಹೇಳ್ತಿದ್ದಾನೆ ಎಂಬುದು ಖಚಿತ ಆಗುತ್ತೆ. ಆ 5 ಜನರನ್ನ ಅನಿವಾರ್ಯವಾಗಿ ಕೊಂದಿದ್ದೀನಿ, ನನ್ಗೆ ಬೇರೆ ದಾರಿನೇ ಇರ್ಲಿಲ್ಲ, ಅನ್ಯಾಯವಾಗಿ ನಾನು ಕೊಲೆಗಾರ ಆಗ್ಬೇಕಾಯ್ತು ಅಂತ ಅವನು ಕಥೆಯನ್ನ ಹೇಳ್ತಾ ಇದ್ದ. ವೀಕ್ಷಕರೇ, ಅಷ್ಟಕ್ಕೂ ಅವನು ಯಾರು, ಆಗಿದ್ದಾದ್ರೂ ಏನು, ತನ್ನದೇ ಕುಟುಂಬದ ಸದಸ್ಯರನ್ನ ಅವನು ಯಾಕೆ ಕೊಂದ, ಅಸಲಿಗೆ ಅವನ ವಿಕೃತಿ ಆದ್ರೂ ಎಂತದ್ದು, ಇಂಥವರು ಈ ಭೂಮಿಯ ಮೇಲೆ ಅದರಲ್ಲೂ ಮಾನವ ಕುಲದಲ್ಲಿ ಹುಟ್ಟೋದಕ್ಕೆ ಲಾಯಕ ಎಂಬ ಇತ್ಯಾದಿ ವಿವರಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, 24 ವರ್ಷ ವಯಸ್ಸಿನ ಮೊಹಮ್ಮದ್ ಅರ್ಷದ್ ಅನ್ನೋನು ತನ್ನ ಕುಟುಂಬದೊಂದಿಗೆ ಆಗ್ರಾದಲ್ಲಿ ವಾಸ ಮಾಡ್ತಿದ್ದ. ಅವನ ಕುಟುಂಬದಲ್ಲಿ ಅವನ ತಂದೆ ಮೊಹಮ್ಮದ್ ಬದರುದ್ದೀನ್, ತಾಯಿ ಆಸ್ಮಾ, ಅಕ್ಕಂದಿರಾದಂತ ಆಲ್ಸಿಯಾ, ರೆಹಮಿನ್ ಆಕ್ಸಾ ಮತ್ತು ತಂಗಿ ಆಲಿಯಾ ಇದ್ರು. ಈ ಅರ್ಷದ್ನ ಬಾಲ್ಯ ಒಂದೇ ನಗರದಲ್ಲಿ ಕಳೆದಿಲ್ಲ. ಅವನ ಕುಟುಂಬ ಕೆಲಸವನ್ನು ಹುಡುಕ್ತಾ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಆಗಾಗ ಅಲ್ದಾಡ್ತಾನೆ ಇತ್ತು. ಅವನ ತಂದೆ ಹಣವನ್ನ ಸಂಪಾದನೆ ಮಾಡೋದಕ್ಕೆ ದೇಶದ ಹಲವು ನಗರಗಳಿಗೆ ಹೋಗ್ತಾನೆ ಇದ್ರು. ಜೊತೆಗೆ ಆ ಒಂದು ದೊಡ್ಡ ಪರಿವಾರ ಅವನ ಜೊತೆ ಅಲಿತಾ ಇತ್ತು. ಆತ ತನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾನಾದ್ರೂ ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಅದೇನಪ್ಪ ಅಂದ್ರೆ ತನ್ನ ಹೆಂಡತಿಯನ್ನ ಹೊಡೆಯೋದು, ಕುಡಿದು ಬಂದು ಜಗಳ ಮಾಡೋದು, ಆಕೆಯನ್ನ ಬಾಯಿಗೆ ಬಂದಂಗೆ ಬೈಯೋದು ಅವನ ನಿತ್ಯದ ಅಭ್ಯಾಸ ಆಗಿತ್ತು. ಹೀಗಾಗಿ ಅರ್ಷದ್ ಇದನ್ನೆಲ್ಲ ನೋಡ್ತಾನೆ ಬೆಳೆದವನು. ಮಕ್ಕಳು ಯಾವಾಗಲೂ ತಮ್ಮ ಮನೆಯ ಪರಿಸರದಿಂದ ಪ್ರಭಾವಿತರಾಗ್ತಾರೆ. ಆದ್ರಿಂದ ಅರ್ಷದ್ ಕೂಡ ತನ್ನ ತಂದೆಯ ನಿಂದನೆಯ ಹಾಗೂ ಕ್ರೂರ ವರ್ತನೆಯಿಂದ ಪ್ರಭಾವಿತನಾಗಿ ತನ್ನ ಅಕ್ಕಂದಿರನ್ನ ಅದೇ ರೀತಿ ನಡೆಸ್ಕೊಳ್ಳೋದಕ್ಕೆ ಶುರು ಮಾಡಿದ. ಅವನು ತನ್ನ ಸಹೋದರಿಯರನ್ನ ಹೊಡೆಯೋದಲ್ಲದೆ ತನ್ನ ತಾಯಿಗೆ ಯಾರೊಂದಿಗೆ ಮಾತನಾಡದಂತೆ ನಿರ್ಬಂಧವನ್ನ ಹಾಕಿದ್ದ. ಇದರಿಂದಾಗಿ ಮನೆಯ ಎಲ್ಲ ಹೆಂಗಸರು ಕೂಡ ಅಕ್ಕಪಕ್ಕದವರೊಂದಿಗೆ ಅಥವಾ ಹೊರಗಿನ ಸಂಬಂಧಿಕರೊಂದಿಗೆ ಮಾತನಾಡೋದನ್ನು ಕೂಡ ನಿಲ್ಲಿಸಬೇಕಾಯ್ತು. ಈ ಅರ್ಷದ್ ಆರಂಭದಿಂದನೂ ಕೂಡ ತನ್ನ ತಂದೆ ಹೆಜ್ಜೆಗಳನ್ನ ಅನುಸರಿಸ್ತಾ ಇದ್ದ. ಇದರಿಂದಾಗಿ ಅವನು ದಿನದಿಂದ ದಿನಕ್ಕೆ ಕಠಿಣವಾಗತೊಡಗಿದ್ದ. ಮನೇಲಿರುವಂತ ಎಲ್ಲರೂ ಕೂಡ ತನ್ನ ಮಾತನ್ನ ಮಾತ್ರ ಕೇಳಬೇಕು ಅಂತ ಅವನು ಬಯಸ್ತಾ ಇದ್ದ. ಒಂದ್ ಪಕ್ಷ ಅವನ ಮಾತನ್ನ ಕೇಳದೆ ಇದ್ರೆ ಕೋಪಗೊಂಡು ಮನಸೋ ಇಚ್ಛೆ ತನ್ನ ಹುಚ್ಚುತನವನ್ನ ಮೆರಿತಾ ಇದ್ದ. ಈ ನಡುವೆ ಅವನ ಕುಟುಂಬ ಮೊದಲ ಬಾರಿಗೆ ಆಗ್ರಾದಲ್ಲಿ ಒಂದು ಸೈಟ್ ಅನ್ನ ಖರೀದಿ ಮಾಡಿ ತಮ್ಗಾಗಿ ಅಲ್ಲೊಂದು ಮನೆಯನ್ನ ಕಟ್ಕೊಂಡಿದ್ರು. ಅವನ ತಂದೆ ಮನೆಯ ಬಳಿಯ ಒಂದು ಅಂಗಡಿಯನ್ನ ತೆರೆದಿದ್ದ. ಇದಾದ್ಮೇಲೆ ಅರ್ಷದ್ ತನ್ನ ಮನೆಯಲ್ಲಿರುವಂತ ಮಹಿಳೆಯರಿಗೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಜನರಿಗೂ ಕೂಡ ಕಿರುಕುಳವನ್ನ ಕೊಡ್ತಿದ್ದ. ಅವನ ನಡವಳಿಕೆ ಮತ್ತು ಅವನ ಒರಟುತನದಿಂದ ನೆರೆಹೊರೆಯವರೆಲ್ಲ ಬೇಸತ್ತಿದ್ರು. ಇವನು ಪ್ರತಿದಿನ ಯಾರ ಜೊತೆಲಾದ್ರೂ ಜಗಳ ಮಾಡ್ತಿದ್ದ ಮತ್ತು ಅಸಭ್ಯವಾಗಿ ಮಾತನಾಡ್ತಿದ್ದ. ಏರಿಯಾದಲ್ಲಿ ತನ್ನ ವಿರುದ್ಧ ಮಾತನಾಡೋದವ್ರ ಮೇಲೆ, ಜಗಳಾಡೋದವ್ರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಈ ಅರ್ಷದ್ ತನ್ನ ಮನೆ ಟೆರೆಸ್ ಮೇಲೆ ನಿಂತು ಕಲ್ಲನ್ನ ಎಸಿತಾ ಇದ್ದ. ಅವನ ಈ ಒಂದು ಹಿಂಸೆಯಿಂದ ಸುತ್ತಮುತ್ತಲಿನ ಎಲ್ಲರೂ ಕೂಡ ತೊಂದರೆಗೆ ಈಡಾಗ್ತಿದ್ರು. ಅವರು ಅರ್ಷದ್ ಮತ್ತು ಅವರ ಕುಟುಂಬದವ್ರ ಜೊತೆ ಮಾತನಾಡೋದನ್ನ ನಿಲ್ಸಿದ್ರು. ಅವನ ಮನೆ ಮುಂದೆ ಹಾದು ಹೋಗೋದನ್ನ ಬಿಟ್ಟಿದ್ರು. ಇಷ್ಟಾದ್ರೂ ಕೂಡ ಅವನ ಕುಟುಂಬ ಅವನನ್ನ ಬಿಟ್ಕೊಡ್ತಾ ಇರ್ಲಿಲ್ಲ ಅಥವಾ ಅವನಿಗೆ ಬುದ್ಧಿ ಹೇಳುವಂತ ಗೋಜಿಗೆ ಹೋಗ್ಲಿಲ್ಲ. ಮುಂದೊಂದಿನ ಸುಧಾರಿಸ್ತಾನೆ, ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಎಂಬ ಭಾರತೀಯ ಪೋಷಕರ ಟಿಪಿಕಲ್ ಯೋಚನೆಯಂತೆ ಅವರು ಕೂಡ ಅವನ ಮದುವೆಯನ್ನ ಮಾಡೋದಕ್ಕೆ ಮುಂದಾದ್ರು. ಈ ಅರ್ಷದ್ ಮದುವೆ ನಂತರ ಪ್ರಬುದ್ಧನಾಗ್ತಾನೆ, ಜವಾಬ್ದಾರಿ ಬರುತ್ತೆ, ಕುಟುಂಬವನ್ನ ಪೋಷಿಸೋದನ್ನ ಕಲಿತಾನೆ ಅಂತ ಅವರು ಅಂದ್ಕೊಂಡಿದ್ರು. ಹೀಗಾಗಿನೇ 2019 ಜುಲೈ 28ನೇ ತಾರೀಕು ಚಾಂದಿನಿ ಎಂಬ ಹುಡುಗಿಯ ಜೊತೆ ಅವನ ಮದುವೆಯನ್ನ ಮಾಡೇ ಬಿಟ್ಟಿದ್ರು. ಆದ್ರೆ ಅವ್ರು ಅಂದ್ಕೊಂಡಂತೆ ಆಗ್ಲಿಲ್ಲ. ತಮ್ಮ ಜೊತೆಗೆ ಇನ್ನೊಬ್ಬ ಹುಡುಗಿ ಕೂಡ ಹಿಂಸೆಯನ್ನ ಅನುಭವಿಸುವಂತ ರೀತಿ ಆಯ್ತು. ಅರ್ಷದ್ ತನ್ನ ನಡವಳಿಕೆಯನ್ನ ಸರಿಪಡಿಸಿಕೊಳ್ಳಿಲ್ಲ. ಮದುವೆ ನಂತರ ಅವನು ಮನೆಯ ಇತರ ಮಹಿಳೆಯರ ಮೇಲೆ ಕೈ ಎತ್ತುವಂತೆ ತನ್ನ ಹೆಂಡತಿ ಮೇಲೂ ಕೂಡ ಕೈಯನ್ನ ಎತ್ತಿ ಹೊಡಿತಾ ಇದ್ದ. ಅವ್ರ ಮದುವೆಯಾಗಿ ಇನ್ನು 1 ತಿಂಗಳು ಕೂಡ ಆಗಿರ್ಲಿಲ್ಲ. ಅಷ್ಟರಲ್ಲೇ ಅವನು ತನ್ನ ಹೆಂಡತಿಯ ಜೀವನವನ್ನ ನರ್ಕ ಮಾಡಿದ್ದ. ಅವನ ಪತ್ನಿ ಚಾಂದಿನಿಗೆ ಇಂಥ ಕ್ರೂರಿಯ ಜೊತೆ ಬದುಕೋದಕ್ಕಿಂತ ಮನೆ ಬಿಟ್ಟು ಹೋಗೋದೇ ಉತ್ತಮ ಅಂತ ಅನ್ಸಿತ್ತು. ಹೀಗಾಗಿ ಈಕೆ ಮದುವೆ ಆದಂತ 2 ತಿಂಗಳಲ್ಲಿ ಈ ಅರ್ಷದ್ನನ್ನ ಬಿಟ್ಟು ವಿಚ್ಛೇದನ ಪಡೆದು ಹೊರಟು ಹೋಗಿದ್ಲು. ಇದೆಲ್ಲದರಿಂದ ಅವನ ಕುಟುಂಬದ ಸದಸ್ಯರು ಕೂಡ ಬೇಸರಗೊಂಡಿದ್ರು. ಇತ್ತ ಅರ್ಷದ್ನ ನಡವಳಿಕೆ ಇನ್ನಷ್ಟು ಹದಗೆಟ್ಟಿತ್ತು. ಒಂದು ಸಲ ಅಂತೂ ಅರ್ಷದ್ ಮೊದಲ ಬಾರಿಗೆ ತನ್ನ ತಂದೆಯನ್ನು ಕೂಡ ಹಿಡಿದು ಹೊಡೆದಿದ್ದ. ಆಗ ಅವರಿಬ್ಬರ ನಡುವೆ ತೀವ್ರ ಮನಸ್ತಾಪ ಉಂಟಾಯಿತು. ಆದ್ರಿಂದ 2024ರಲ್ಲಿ ಅವನ ತಂದೆ ಎಲ್ಲಾ ಆಸ್ತಿಯನ್ನು ಕೂಡ ತನ್ನ ಹೆಣ್ಮಕ್ಳಿಗೆ ಸಮಾನವಾಗಿ ಹಂಚುವಂತ ವಿಲ್ಲನ್ನ ಮಾಡಿದ್ರು. ತನ್ನ ಮಗನ್ಗೂ ತನಗೂ ಯಾವುದೇ ಸಂಬಂಧ ಇಲ್ಲ, ಅವನಿಗೆ ನನ್ನ ಆಸ್ತಿಯಲ್ಲಿ ಎಳ್ಳಷ್ಟು ಕೂಡ ಪಾಲಿಲ್ಲ ಅಂತ ಅವರು ವಿಲ್ಲನ್ನ ಬರ್ಸಿದ್ರು. ಸಾಮಾನ್ಯವಾಗಿ ತಂದೆಯ ಬಹುಪಾಲು ಆಸ್ತಿ ಗಂಡ್ಮಕ್ಳಿಗೇನೆ ಕೊಡ್ಲಾಗುತ್ತೆ, ಮತ್ತೆ ಅರ್ಷದ್ ಕೂಡ ಇಡೀ ಆಸ್ತಿ ತನಗೆ ಸಿಗ್ಬೇಕು ಅಂತ ಭಾವಿಸಿದ್ದ. ಆದ್ರೆ ಈ ಒಂದು ವಿಲ್ನ ವಿಷಯ ಗೊತ್ತಾದಾಗ ಅವನು ಅದ್ಯಾವ ಪರಿ ಕೋಪಗೊಂಡಿದ್ದ ಅಂದ್ರೆ ತನ್ನ ತಂದೆ ಮೇಲೆ ಕೈಗೆ ಸಿಕ್ಕಂತ ವಸ್ತುವಿನಿಂದ ದಾಳಿ ಮಾಡಿದ. ಅಷ್ಟಕ್ಕೂ ತೃಪ್ತನಾಗದೆ ಅವರನ್ನ ಹಿಡಿದು ಟೆರೆಸ್ ಮೇಲೆ ಒಯ್ದು ಅವರನ್ನ ತಲೆ ಕೆಳಗಾಗಿ ಅಲ್ಲಿಂದ ನೇತಾಕಿದ್ದ. ಈ ಅರ್ಷದ್ ಎಷ್ಟು ಆಕ್ರಮಣಕಾರಿ ವ್ಯಕ್ತಿ ಅಂದ್ರೆ ಅವನ ಸ್ವಂತ ಕುಟುಂಬ ಕೂಡ ಅವನನ್ನ ತಡೆಯೋದಿಕ್ಕೆ ಹೆದರ್ತಾ ಇತ್ತು. ಆದ್ರೆ ನೆರೆಹೊರೆಯವರು ವಿಧಿಯಿಲ್ಲದೆ ಮಧ್ಯಪ್ರವೇಶ ಮಾಡಿ ಅವನ ತಂದೆ ಜೀವವನ್ನ ಉಳಿಸಿದ್ರು. ಈ ಒಂದು ಘಟನೆ ಆದ್ಮೇಲೆ ಅರ್ಷದ್ ಪ್ರಾಬಲ್ಯ ಮನೆಯಲ್ಲಿ ಮತ್ತಷ್ಟು ಹೆಚ್ಚಾಯ್ತು. ಅವನು ಇಡೀ ಮನೆಯನ್ನ ಒಂದು ಜೈಲಿನ ರೀತಿ ಮಾಡಿದ್ದ.
ಕುಟುಂಬದ ಎಲ್ಲರೂ ಕೂಡ ತಾನು ಹೇಳಿದ್ದನ್ನೇ ಕೇಳಬೇಕು, ಒಂದೇ ಒಂದು ಮಾತನ್ನ ಮೀರಿದ್ರೂ ಕೂಡ ಅದಕ್ಕೆ ದೊಡ್ಡ ಶಿಕ್ಷೆ ಸಿಗಲಿದೆ ಎಂಬುದನ್ನು ಅವನು ಹಲವು ಸಲ ನಿರೂಪಿಸಿದ್ದ. ವೀಕ್ಷಕರೇ, 2024 ಡಿಸೆಂಬರ್ 18ನೇ ತಾರೀಕು ಬೆಳಿಗ್ಗೆ ಮಾಮೂಲಿಯಂತೆ ಅರ್ಷದ್ ಮತ್ತು ಅವನ ತಂದೆ ಅಕ್ಕಪಕ್ಕದವ್ರ ಜೊತೆ ಜಗಳಾಡಿದ್ರು. ಅದು ಅಲ್ಲಿ ವಾಸ ಮಾಡುವಂತ ಜನರಿಗೆ ಹೊಸದೇನು ಆಗಿರ್ಲಿಲ್ಲ. ಆದ್ರೆ ವಿಚಿತ್ರ ಅಂದ್ರೆ, ಜಗಳಾಡಿದ ನಂತರ ಅವನ ಇಡೀ ಕುಟುಂಬ ಆ ರಾತ್ರಿ ಇದ್ದಕ್ಕಿದ್ದಂತೆ ಅಲ್ಲಿಂದ ಹೊರಟು ಹೋಗಿತ್ತು. ಅಷ್ಟಕ್ಕೂ ಅವರು ತಮ್ಮ ಸ್ವಂತ ಮನೆಯನ್ನ ಇಷ್ಟೊಂದು ಆತುರದಲ್ಲಿ ಬಿಟ್ಟು ಎಲ್ಲಿಗೆ ಹೋಗಿದ್ರು ಅಂದ್ರೆ, ರಾತ್ರಿ ಇಡೀ ಕುಟುಂಬ ಆಗ್ರಾದಿಂದ ಅಜ್ಮೇರ್ಗೆ ಹೋಗಿತ್ತು. ನಂತರ ಮರುದಿನ ಜೈಪುರಕ್ಕೆ ಹೋಗಿದ್ರು. ಜೈಪುರದಲ್ಲಿ ಕೆಲವು ದಿನಗಳನ್ನ ಕಳೆದು ನಂತರ ಅವರೆಲ್ಲರೂ ಕೂಡ ಡಿಸೆಂಬರ್ 30ರಂದು ಲಕ್ನೋಗೆ ಬಂದಿದ್ರು. ಅಲ್ಲಿ ಅವರು ಒಂದು ಹೋಟೆಲ್ನಲ್ಲಿ ರೂಮ್ ಅನ್ನ ಬುಕ್ ಮಾಡಿದ್ರು. 2 ದಿನಗಳ ಕಾಲ ಎಲ್ಲರೂ ಕೂಡ ಆ ನಗರದ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನ ನೋಡಿದ್ರು, ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡ್ರು, ಮನಸಾರೆ ಆನಂದಿಸಿದ್ರು. ಮನೆಯ ಎಲ್ಲರೂ ಕೂಡ ತುಂಬಾ ದಿನ ಆದ್ಮೇಲೆ ಈ ಒಂದು ಸ್ವಾತಂತ್ರ್ಯದಿಂದ ತುಂಬಾ ಸಂತೋಷ ಪಟ್ಟಿದ್ರು. ಆ ಒಂದು ಸಮಯದಲ್ಲಿ ಅರ್ಷದ್ ಕೋಪಗೊಳ್ಳಿಲ್ಲ. ಇತರ ಮನೆ ಮಗ್ನಂತೆ ನಾರ್ಮಲ್ ಆಗಿದ್ದ, ಎಲ್ಲರನ್ನೂ ಕೂಡ ಖುಷಿಯಿಂದ ನಡೆಸ್ಕೊಳ್ತಿದ್ದ. ಆದ್ರೆ ಅವನ ಈ ಒಂದು ನಡವಳಿಕೆ ಹಿಂದೆ ಒಂದು ದೊಡ್ಡ ಅಪಾಯಕಾರಿ ಪ್ಲಾನ್ ಇದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ವೀಕ್ಷಕರೇ, ಡಿಸೆಂಬರ್ 31ರ ಸಂಜೆ ಲಕ್ನೋದಲ್ಲಿ ಎಲ್ಲರೂ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೊಸ ವರ್ಷವನ್ನ ಬರ್ಮಾಡ್ಕೊಳ್ಳುವಂತ ಖುಷಿಯಲ್ಲಿದ್ರು. ಮತ್ತೆ ಇದೆಲ್ಲವನ್ನು ಕೂಡ ನೋಡಿದಂತ ಅರ್ಷದ್ ಮತ್ತು ಅವನ ತಂದೆ ಕೂಡ ತಮ್ಮ ಕುಟುಂಬದೊಂದಿಗೆ ಹೊಸ ವರ್ಷವನ್ನ ಆಚರಿಸಲು ನಿರ್ಧರಿಸಿದ್ರು. ಇಬ್ರು ಕೂಡ ಹೊರಗಡೆ ಹೋಗಿ ತಮಗಾಗಿ ಮತ್ತು ತಮ್ಮ ಕುಟುಂಬಗಳಿಗಾಗಿ ಊಟವನ್ನ, ಮದ್ಯವನ್ನ ತಂದಿದ್ರು. ಹೋಟೆಲ್ನ ರೂಮ್ ನಲ್ಲಿ ಕೂತು ತಂದೆ ಮಗ ತಾವು ಕುಡಿಯೋದ್ರ ಜೊತೆಗೆ ತಾಯಿ ಮತ್ತು ಅಕ್ಕಂದಿರಿಗೂ ಕೂಡ ಕುಡಿಯೋದಕ್ಕೆ ಒತ್ತಾಯ ಮಾಡಿದ್ರು. ಮೊದಲಿಗೆ ಅವರೆಲ್ಲ ಬೇಡ ಅಂತ ಹೇಳಿದರಾದ್ರು, ಎಲ್ಲಿ ತಂದೆ ಮಗ ಇಬ್ರು ಸೇರಿ ತಮ್ಮ ಮೇಲೆ ದಾಳಿ ಮಾಡ್ತಾರೋ ಅಂತ ಹೆದರಿ ಅವರು ಮದ್ಯವನ್ನ ಕುಡಿದಿದ್ರು. ಅದಾದ್ಮೇಲೆ ಎಲ್ಲರೂ ಕೂಡ ಊಟ ಮಾಡಿ ಎಲ್ರೂ ಒಂದೇ ಕೋಣೆಯಲ್ಲಿ ದೊಡ್ಡ ಬೆಡ್ ಮೇಲೆ ಮಲಗಿದ್ರು. ಆಗ ಮಧ್ಯರಾತ್ರಿ ದಾಟಿತ್ತು. ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿ ಇದ್ರು. ಆಗ ಅರ್ಷದ್ ಮತ್ತು ಅವನ ತಂದೆ ಬದ್ರುದ್ದೀನ್ ತಮ್ಮ ಪ್ಲಾನ್ ಅನ್ನ ಕಾರ್ಯಗತಗೊಳಿಸೋದಿಕ್ಕೆ ಮುಂದಾದ್ರು. ಹೌದು, ಅರ್ಷದ್ನ ತಂದೆ ಕೂಡ ಅವನ ಈ ಖತರ್ನಾಕ್ ಪ್ಲಾನ್ ನಲ್ಲಿ ಶಾಮೀಲಾಗಿದ್ದ. ಕುಟುಂಬದ ಎಲ್ಲ ಸದಸ್ಯರನ್ನು ಕೂಡ ಮುಗಿಸೋದು ಅವರ ಪ್ಲಾನ್ ಆಗಿತ್ತು. ಅದ್ಯಾವ ಗಳಿಯಲ್ಲಿ ಅದೇನ್ ಯೋಚನೆ ಮಾಡಿ ಈ ಕ್ರೂರ ಯೋಜನೆ ಹೆಣೆದಿದ್ರು ಗೊತ್ತಿಲ್ಲ. ಇದರಿಂದ ಅವರು ಏನ್ ಸಾಧಿಸೋದಕ್ಕೆ ಹೊರಟಿದ್ರು ಗೊತ್ತಿಲ್ಲ. ಒಟ್ಟಾರೆ ಮನೆ ಎಲ್ಲರನ್ನೂ ಕೂಡ ಕೊಲ್ಲೋದು ತಂದೆ ಮಗನ ಕ್ರೂರ ನಿರ್ಧಾರವಾಗಿತ್ತು. ಮೊದಲನೇದಾಗಿ ಅರ್ಷದ್ ತನ್ನ ತಾಯಿ ಆಸ್ಮಾರವರ ದುಪ್ಪಟದ ಒಂದು ತುದಿಯನ್ನ ಅವರ ಬಾಯಿಗೆ ತುರುಕಿ ಇನ್ನೊಂದು ತುದಿಯನ್ನ ಅವರ ಕತ್ತಿಗೆ ಬಿಗಿದು ಉಸಿರುಗಡಿಸಿದ್ದ. ಅವನ ತಂದೆ ತನ್ನ ಹೆಂಡತಿ ಕಾಲನ್ನ ಅಲಗಾಡದಂತೆ ಹಿಡ್ಕೊಂಡಿದ್ದ. ಅವರು ತಮ್ಮನ್ನ ತಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರಾದ್ರೂ ಅವರಿಬ್ಬರ ಬಲದ ಮುಂದೆ ಅವರು ಸೋತು ಕೆಲವೇ ಕ್ಷಣಗಳಲ್ಲಿ ಉಸಿರನ್ನ ಚೆಲ್ಲಿದ್ರು. ತನ್ನ ಸ್ವಂತ ತಾಯಿಯನ್ನ ಮುಗಿಸಿದ ನಂತರ ಅರ್ಷದ್ ತನ್ನ ತಂದೆ ಜೊತೆ ಸೇರಿ ತನ್ನ ಅಕ್ಕಂದಿರನ್ನು ಕೂಡ ಒಬ್ಬೊಬ್ಬರಾಗಿ ಕೊಲ್ಲೋದಿಕ್ಕೆ ಶುರು ಮಾಡಿದ್ದ. ಕೊನೆಯದಾಗಿ ಕೇವಲ 9 ವರ್ಷ ವಯಸ್ಸಿನ ಕಿರಿಯ ಹುಡುಗಿ ಆಲಿಯಾಳನ್ನು ಕೂಡ ಇಬ್ರು ಉಸಿರುಗಡಿಸಿ ಕೊಂದಿದ್ರು. ಆದ್ರೆ ತನ್ನ ಅಕ್ಕಂದಿರನ್ನ ಎಷ್ಟು ಹಿಂಸೆ ಕೊಟ್ಟು ಕೊಂದಿದ್ರು ಅಂತ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಇಲ್ಲಿ ಅದನ್ನ ವಿವರಿಸ್ತಾ ಇಲ್ಲ. ಹೊಸ ವರ್ಷದ ಆ ರಾತ್ರಿ ಅರ್ಷದ್ ಮತ್ತು ಅವನ ತಂದೆ ಇಡೀ ಕುಟುಂಬವನ್ನ ಕೆಲವೇ ನಿಮಿಷಗಳಲ್ಲಿ ಸರ್ವನಾಶ ಮಾಡಿದ್ರು. ಇದ್ರ ಮಧ್ಯ ಅರ್ಷದ್ ತನ್ನನ್ನು ತಾನು ಸಮರ್ಸ್ಕೊಳ್ಳೋದಕ್ಕೆ 7 ನಿಮಿಷಗಳ ವಿಡಿಯೋವನ್ನು ಕೂಡ ಮಾಡಿದ್ದ. ಅದರಲ್ಲಿ ಈ ಕೊಲೆಗಳಿಗೆ ತನ್ನ ನೆರೆಹೊರೆಯವರೇ ಕಾರಣ ಅಂತ ಹೇಳ್ಕೊಂಡಿದ್ದ. ಅವರಿಂದ ಬೇಸತ್ತು ತನ್ನ ಅಕ್ಕಂದಿರು ಮತ್ತು ತಾಯಿಯನ್ನ ತಂದೆಯೊಂದಿಗೆ ಸೇರಿ ಕೊಂದಿದ್ದಾಗೆ ಹೇಳ್ಕೊಂಡಿದ್ದ. ಅದಲ್ಲದೆ ಅವನು ತಾನು ಮಾಡಿದಂತ ಘನ ಕಾರ್ಯವನ್ನ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದ. ಆ ಹೋಟೆಲ್ನ ಕೋಣೆಯಲ್ಲಿ 5 ಜನರನ್ನು ಕೂಡ ಇಷ್ಟು ಕ್ರೂರವಾಗಿ ಮುಗಿಸಾಕಿದ್ರು ಅಂತ ಆ ಹೋಟೆಲ್ನವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅವರು ಈ ಒಂದು ಕೆಲಸವನ್ನ ಮಾಡಿದ ನಂತರ ಅರ್ಷದ್ ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಿದ್ದ. ಬೆಳಿಗ್ಗೆ ಎದ್ದವನೇ ತನ್ನ ತಂದೆ ಜೊತೆ ಮೊದಲೇ ಪ್ಲಾನ್ ಮಾಡದಂತೆ ತಾವು ಕೂಡ ಸಾಯೋದಕ್ಕೆ ಹೋಟೆಲ್ನಿಂದ ಹೊರಟು ಹೋಗ್ತಾರೆ. ತನ್ನ ತಂದೆಯನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ರೈಲು ಬರುವಾಗ ಹಳಿ ಮೇಲೆ ಮಲಗುವಂತೆ ಹೇಳಿ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ತಾನು ಕೂಡ ಸಾಯ್ತೀನಿ ಅಂತ ಅವನು ಹೇಳಿದನಾದ್ರೂ ಆ ರೀತಿ ಮಾಡದೆ ಅವನು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದ. ಆರಂಭದಲ್ಲಿ ಪೊಲೀಸರು ಅವನ ಮಾತುಗಳನ್ನ ನಂಬಲಿಲ್ಲ. ಆದ್ರೆ ಅವನ ಬಟ್ಟೆ ಮೇಲೆ ಇದ್ದಂತ ರಕ್ತದ ಕಲೆಗಳನ್ನ ನೋಡಿ ಪೊಲೀಸರಿಗೆ ಮನವರಿಕೆ ಆಯಿತು. ಪೊಲೀಸರು ಅವನನ್ನ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 5 ಜನ ಮಹಿಳೆಯರ ದೇಹಗಳು ಬಿದ್ದಿದ್ವು. ಪೊಲೀಸರು ಆ ಕೋಣೆಯಿಂದ ಮದ್ಯದ ಬಾಟಲ್ಗಳು, 3 ಮೊಬೈಲ್ ಫೋನ್ಗಳು ಮತ್ತೆ ದುಪ್ಪಟ್ಟಗಳನ್ನು ಕೂಡ ಸಾಕ್ಷಿಯಾಗಿ ಸಂಗ್ರಹಿಸಿದ್ರು. ಪೊಲೀಸರು ಅವನ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಅರ್ಷದ್ನ ವರ್ತನೆ ತುಂಬಾ ವಿಚಿತ್ರವಾಗಿತ್ತು. ಅವನು ಮೊದಲು ಊಟ ಕೇಳಿ ಪಡೆದುಕೊಂಡು ಹೊಟ್ಟೆ ತುಂಬಾ ಊಟವನ್ನ ಮಾಡಿದ್ದ. ನಂತರ ಕೆಲವು ಗಂಟೆಗಳ ಕಾಲ ಹಾಗೇನೆ ಮಲಗಿದ್ದ. ಆಮೇಲೆ ಎಚ್ಚರವಾದ ತಕ್ಷಣ ಕೂಡಲೇ ಅವನು ನನ್ನ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ಪೊಲೀಸರನ್ನ ಕೇಳಿದ್ದ. ಅಂದ್ರೆ ನೀವು ನಂಬಲೇಬೇಕು. ಕೆಲವೇ ಗಂಟೆಗಳ ಹಿಂದೆ ತನ್ನ ಇಡೀ ಕುಟುಂಬವನ್ನ ನಾಶ ಮಾಡದಂತ ಅವನಿಗೆ ಇದ್ರ ಬಗ್ಗೆ ಯಾವುದೇ ವಿಷಾದ ಇರಲಿಲ್ಲ. ಅದ್ರ ಬದಲು ತನ್ನ ವಿಡಿಯೋಗೆ ಎಷ್ಟು ವೀಕ್ಷಣೆ ಬಂದಿದೆ ಅಂತ ತಿಳ್ಕೊಳ್ಳೋದು ಆತನಿಗೆ ಮುಖ್ಯ ಆಗಿತ್ತು. ನಂತರ ವಿಚಾರಣೆಯ ಸಮಯದಲ್ಲೂ ಕೂಡ ಅವನು ಸುಳ್ಳು ಕಥೆಗಳನ್ನ ಸೃಷ್ಟಿ ಮಾಡುವ ಮೂಲಕ ಪೊಲೀಸರನ್ನ ದಾರಿ ತಪ್ಪಿಸಿದ್ದ. ಕೆಲವೊಮ್ಮೆ ಅವನು ತನ್ನ ಸ್ವಂತ ಕುಟುಂಬವನ್ನ ನಿಂದಿಸ್ತಾ ಇದ್ದ. ಮತ್ತೆ ಕೆಲವೊಂದ್ಸಾರಿ ಅವನು ಅಕ್ಕಪಕ್ಕದವ್ರ ಮೇಲೆ ಕೂಗಾಡ್ತಾ ಇದ್ದ. ತಾನು ಮಾಡಿದಂತ ವಿಡಿಯೋದಲ್ಲೂ ಕೂಡ ಅವನು ಇದೆಲ್ಲಕ್ಕೂ ಕಾಲೋನಿಯ ಜನರೇ ಕಾರಣ ಅಂತ ಅವ್ರ ಮೇಲೆ ಆರೋಪವನ್ನ ಹೊರಿಸಿದ್ದ.
ಅವರು ನಮ್ಮ ಮನೆಯನ್ನ ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರು, ನಮ್ಮನ್ನ ಹಿಂಸಿಸ್ತಾ ಇದ್ರು. ನಾವು ಶಾಂತಿಯಿಂದ ಬದುಕಬೇಕು ಅಂದ್ರೆ ನಮ್ಮ ಧರ್ಮವನ್ನ ಬದಲಾಯಿಸಬೇಕು ಅಂತ ಅವರು ಒತ್ತಾಯಿಸ್ತಾ ಇದ್ರು. ನಾವೆಲ್ಲರೂ ಕೂಡ ಪೂಜೆ ಮಾಡುವಂತೆ ಅವರು ಬಲವಂತ ಮಾಡ್ತಿದ್ರು. ನಾವು ಅನೇಕ ಜನರನ್ನ ಸಹಾಯಕ್ಕಾಗಿ ಕೇಳಿದ್ವಿ, ಆದ್ರೆ ಯಾರು ಕೂಡ ಸಹಾಯ ಮಾಡಿಲ್ಲ. ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ಳೋದು ನಮಗೆ ಅನಿವಾರ್ಯವಾಗಿತ್ತು. ಹೀಗಾಗಿ ಹಿಂಸೆಯನ್ನ ಸಹಿಸಿಕೊಳ್ಳಾರದೆ ನಾವು ತಂದೆ ಮಗ ಇಡೀ ಕುಟುಂಬವನ್ನ ಮುಗಿಸ್ತಾ ಇದೀವಿ, ನಾವು ಕೂಡ ಸಾಯ್ತೀವಿ ಎಂಬ ದಾಟಿಯಲ್ಲಿ ಅವನು ವಿಡಿಯೋವನ್ನ ಮಾಡಿದ್ದ. ಮತ್ತೆ ಠಾಣೆಯಲ್ಲೂ ಕೂಡ ಇದನ್ನೇ ಅವನು ಪದೇ ಪದೇ ಹೇಳ್ತಿದ್ದ. ಇದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಪೊಲೀಸರು ಆಗ್ರಾದಲ್ಲಿರುವಂತ ಅವನ ಮನೆ ನೆರೆಹೊರೆಯವರನ್ನ ವಿಚಾರಣೆ ಮಾಡಿದ್ರು. ಆದ್ರೆ ಪೊಲೀಸರಿಗೆ ಈ ಒಂದು ವಿಷಯಗಳ ಬಗ್ಗೆ ಯಾವುದೇ ಪುರಾವೆ ಸಿಗದೆ ಇದ್ದಾಗ ಅವರು ಅವನ ಈ ಒಂದು ಹೇಳಿಕೆಯನ್ನ ತಿರಸ್ಕರಿಸಿದ್ರು. ಅರ್ಷದ್ನ ನೆರೆಹೊರೆಯವರು ಅವನ ಮತ್ತು ಅವನ ತಂದೆ ಬಗ್ಗೆ 10 ದೂರುಗಳನ್ನ ಹೇಳಿದ್ರು. ಅರ್ಷದ್ನ ಕಿರುಚಾಟ, ಅವನು ಮನೆಯವರಿಗೆ ಹಿಂಸೆ ಕೊಡೋದು, ಕೊಂದ್ಬಿಡೋದಾಗಿ ಬೆದರಿಕೆ ಹಾಕೋದು, ಮತ್ತೆ ನಮ್ಗೆಲ್ಲ ಹೇಗೆ ಕಿರುಕುಳ ಕೊಡ್ತಿದ್ದ, ಮತ್ತೆ ಹೇಗೆ ಅವನು ನಮ್ಗೆ ನಿಂದಿಸ್ತಾ ಇದ್ದ ಅಂತ ಏರಿಯಾದ ಜನರೆಲ್ಲ ತಿಳಿಸಿದ್ರು. ಅವನ ವಿರುದ್ಧ ಮಾತನಾಡಿದವರಿಗೆ ಅವನು ತನ್ನ ಮನೆ ಮೇಲೆ ನಿಂತು ಕಲ್ಲನ್ನ ಎಸೆಯೋದನ್ನು ಕೂಡ ಅವರು ಹೇಳಿದ್ರು. ಅವನ ತಂದೆಯನ್ನು ಕೂಡ ಹೊಡೆದು ಉಲ್ಟಾ ನೇತಾಕಿದ ವಿಚಾರ ಕೂಡ ಪೊಲೀಸರಿಗೆ ಗೊತ್ತಾಯಿತು. ಆಗ ಪೊಲೀಸರಿಗೆ ಈತ ಒಬ್ಬ ವಿಲಕ್ಷಣ ವ್ಯಕ್ತಿ ಎಂಬುದು ಖಚಿತವಾಗುತ್ತೆ. ಮನೆಯವರನ್ನ ಕೊಲ್ಲುವಂತ ಆಲೋಚನೆ ಅವನ ಮನಸ್ಸಲ್ಲಿ ಮೊದಲೇ ಇತ್ತು. ಅದೇ ವಿಷಯ ಅವನ ಮೊಬೈಲ್ನಲ್ಲೂ ಕೂಡ ಅಡಗಿತ್ತು. ಹೋಟೆಲ್ ರೂಮ್ ಅಲ್ಲಿ ಸಿಕ್ಕಂತ 3 ಮೊಬೈಲ್ ಫೋನ್ಗಳಲ್ಲಿ 2 ಅರ್ಷದ್ನದ್ದು ಮತ್ತು 1 ಅವನ ತಂದೆದಾಗಿತ್ತು. ಅದರಲ್ಲಿ ಹೇಗೆಲ್ಲ ಹಿಂಸೆಯನ್ನು ಕೊಟ್ಟು ಮುಗಿಸಬಹುದು ಅನ್ನುವಂತ ಹಲವಾರು ವಿಡಿಯೋಗಳು ಇದ್ವು. ಈ ಒಂದು ಕೊಲೆಗಳನ್ನ ಅವರು ಹಲವು ದಿನಗಳ ಮುಂಚೆನೆ ಯೋಜಿಸಿದ್ರು ಎಂಬುದು ಸಾಬೀತಾಯಿತು. ಎಲ್ಲರನ್ನೂ ಕೂಡ ಕೊಂದ ನಂತರ ಆ ದಿನ ರೈಲ್ವೆ ಸ್ಟೇಷನ್ ನಲ್ಲಿ ತನ್ನ ತಂದೆ ಕೂಡ ಸತ್ತಿರಬೇಕು ಅಂತ ಈ ಅರ್ಷದ್ ಭಾವಿಸಿದ್ದ. ಆದ್ರೆ ಅವನು ಆ ರೀತಿ ಮಾಡದೆ ತಲೆ ಮರೆಸ್ಕೊಂಡಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅವನು ಪೊಲೀಸರೊಂದಿಗೆ ಸಹಕರಿಸೋದನ್ನ ನಿಲ್ಲಿಸಿದ್ದ. ಅಪರಾಧ ಆದಂತ ದಿನದಿಂದ ಈ ಅರ್ಷದ್ನ ತಂದೆ ಪರಾರಿಯಾಗಿದ್ದ. ಪೊಲೀಸರು ಟ್ರೇಸ್ ಮಾಡಬಾರದು ಅಂತ ಅವನು ಮೊದಲೇ ತನ್ನ ಮೊಬೈಲ್ ಅನ್ನ ಹೋಟೆಲ್ನಲ್ಲೇ ಬಿಟ್ಟು ಹೋಗಿದ್ದ. ಪರಾರಿಯಾದ ನಂತರ ಅವನು ಕಾನ್ಪುರದಲ್ಲಿ ಕಾಣಿಸ್ಕೊಂಡಿದ್ದ. ಆದ್ರೆ ಪೊಲೀಸರು ಅವನನ್ನ ಹಿಡಿಯುವಂತ ಮೊದಲೇ ಅವನು ಅಲ್ಲಿಂದ ಪರಾರಿಯಾಗಿದ್ದ. ಇದರ ಹೊರತಾಗಿ ಪೊಲೀಸರು ಆಗ್ರಾ, ಅಜ್ಮೀರ್ ಈ ರೀತಿ ಮುಂತಾದ ಕಡೆ ಅವನನ್ನ ಹುಡುಕ್ತಾ ಇದ್ರು. ಪೊಲೀಸರು ಆತನ ಫೋಟೋವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪಬ್ಲಿಷ್ ಮಾಡಿ ಅವನನ್ನ ಹುಡುಕೋದಿಕ್ಕೆ ಜನರ ಸಹಾಯವನ್ನ ಕೇಳಿದ್ರು. ಈತನ ತಲೆಗೆ 25,000 ರೂಪಾಯಿಗಳ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ರು. ಅಂತಿಮವಾಗಿ 26 ದಿನಗಳ ಪ್ರಯತ್ನದ ನಂತರ ಪೊಲೀಸರು ಲಕ್ನೋದಲ್ಲಿ ಅವನನ್ನ ಬಂಧಿಸ್ತಾರೆ. ಆಮೇಲೆ ಅವನು ಕೂಡ ಮಗನಂತೆ ಪೊಲೀಸರ ಮುಂದೆ ಕತೆಗಳನ್ನ ಕಟ್ತಾ ಇದ್ದ. ಅರ್ಷದ್ನ ರೀತಿ ಅವನು ಕೂಡ ನೆರೆಹೊರರ ಮೇಲೆ ಆರೋಪಗಳನ್ನ ಹೊರಿಸಿ ಮಾತನಾಡ್ತಿದ್ದ. ಆದ್ರೆ ಅಷ್ಟೊತ್ತಿಗೆ ಅದು ಕಟ್ಟು ಕತೆಗಳು ಅಂತ ಖಚಿತವಾಗಿದ್ದರಿಂದ ಪೊಲೀಸರು ತಮ್ಮದೇ ಭಾಷೆಯನ್ನ ಬಳಸಿದ್ರು. ಆಗ ಅವನು ಸತ್ಯವನ್ನು ಹೇಳೋದಕ್ಕೆ ಶುರು ಮಾಡಿದ್ದ. ಆ ದಿನ ನನ್ನ ಹೆಂಡತಿ ಮತ್ತು ಹೆಣ್ಮಕ್ಳನ್ನ ಕೊಂದ ನಂತರ ನಾನು ಕೂಡ ರೈಲಿಗೆ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳೋದಕ್ಕೆ ಮುಂದಾಗಿದ್ದೆ. ಆದ್ರೆ ಧೈರ್ಯ ಸಾಲಿಲ್ಲ. ನಂತರ ಹಗಲು ರಾತ್ರಿ ಲಕ್ನೋದ ಬಿಸಿಲಲ್ಲಿ ಮಂಕಿ ಕ್ಯಾಪನ್ನ ಧರಿಸಿ ಓಡಾಡಿದೆ. ಹೀಗಾಗಿ ಯಾರಿಗೂ ಕೂಡ ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ ನಂತರ ಅವನು ಮೊದಲು ತನ್ನ ಮಗ ಅರ್ಷದ್ ಕೂಡ ಸತ್ತಿರ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಅವನು ಪೊಲೀಸರಿಗೆ ಸಿಕ್ಕಂತ ಸುದ್ದಿ ಕೇಳಿ ನಂತರ ಅವನಿಗೆ ಜಾಮೀನನ್ನ ಕೊಡಿಸೋದಕ್ಕೆ ವಕೀಲರನ್ನ ಹುಡುಕೋದಿಕ್ಕೆ ಶುರು ಮಾಡಿದ್ದೆ. ಆಗ್ರಾಕ್ಕೆ ಹಿಂದಿರುಗಿ ಅಲ್ಲಿನ ವಕೀಲರೊಂದಿಗೆ ಮಾತನಾಡಿದ್ದೆ. ಆದ್ರೆ ಅರ್ಷದ್ಗೆ ಜಾಮೀನನ್ನು ಕೊಡಿಸೋದಕ್ಕೆ ಅವರು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈತ ಸಹಾಯವನ್ನು ಬೇಡಿ ತನ್ನ ಸಂಬಂಧಿಕರ ಬಳಿಯೂ ಕೂಡ ಹೋಗಿದ್ದ. ಆದ್ರೆ ಪೊಲೀಸರು ಅವನನ್ನು ಹುಡುಕ್ತಿರುವಂತ ಸುದ್ದಿ ಅವ್ರಿಗೆ ಗೊತ್ತಿತ್ತು. ಅವರು ಈ ತನಿಖೆಯ ಸಂಪೂರ್ಣ ಸುದ್ದಿಯನ್ನ ಪತ್ರಿಕೆಗಳಲ್ಲಿ ಓದ್ತಾ ಇದ್ರು. ಹೀಗಾಗಿ ಯಾರು ಕೂಡ ಅವನಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರಲಿಲ್ಲ. ನಂತರ ಆತ ನೇಪಾಳಕ್ಕೆ ಪರಾರಿಯಾಗಿದ್ದ. ನೇಪಾಳದಲ್ಲಿ 1 ವಾರ ಉಳ್ಕೊಂಡು ನಂತರ ಭಾರತದಲ್ಲಿ ಎಲ್ಲ ಕೂಡ ಶಾಂತವಾಗಿರುತ್ತೆ ಅಂತ ಭಾವಿಸಿ ಲಕ್ನೋಗೆ ಹಿಂದಿರುಗಿ ತನ್ನ ಮುಂದಿನ ನಡೆ ಬಗ್ಗೆ ಯೋಚಿಸ್ತಿದ್ದ. ಅಷ್ಟರಲ್ಲಿ ಒಬ್ಬ ಸೈನಿಕರು ಅವನನ್ನ ಗುರ್ತು ಹಿಡಿದು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಪೊಲೀಸರು ತಡ ಮಾಡದೆ ಅವನನ್ನ ಬಂಧಿಸಿ ಹಿಡಿದು ಕರೆ ತಂದಿದ್ರು. ಈಗ ತಂದೆ ಮಗನ ಮುಂದೆ ಯಾವುದೇ ಆಯ್ಕೆ ಇರಲಿಲ್ಲ, ನಿಜವನ್ನ ಒಪ್ಕೊಳ್ಳೇಬೇಕಿತ್ತು. ಅಷ್ಟಕ್ಕೂ ಈ ಬದ್ರುದ್ದೀನ್ ಮತ್ತು ಅವನ ಮಗ ಅರ್ಷದ್ ತಮ್ಮ ಸ್ವಂತ ಕುಟುಂಬವನ್ನ ಮುಗಿಸಿದಂತ ಕಾರಣವನ್ನ ಕೇಳದಂತ ಪೊಲೀಸರಿಗೆ ಒಂದು ಕ್ಷಣ ನಿಜಕ್ಕೂ ಅಚ್ಚರಿಯಾಗಿತ್ತು. ವಾಸ್ತವದಲ್ಲಿ ಆ ಇಬ್ರು ತಮ್ಮ ನೆರೆಹೊರೆಯವರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ, ಅವರನ್ನ ಜೈಲಿಗೆ ಕಳಿಸೋದಕ್ಕೆ ಹೀಗೆ ತಮ್ಮ ಇಡೀ ಕುಟುಂಬವನ್ನ ನಾಶ ಮಾಡಿದ್ರು ಅಂದ್ರೆ ನೀವು ನಂಬಲೇಬೇಕು. ವೀಕ್ಷಕರೇ, ಇದು ನಿಜಕ್ಕೂ ಹುಚ್ಚುತನದ ಅಥವಾ ಕ್ರೂರತನದ ಪರಮಾವಧಿ ಅಂತಾನೆ ಹೇಳಬೇಕು. ಕೇವಲ ಅಕ್ಕಪಕ್ಕದವ್ರ ಮೇಲೆ ಸೇಡ್ ತೀರಿಸಿಕೊಳ್ಳೋದಕ್ಕೆ ತಮ್ಮದೇ ಕುಟುಂಬದ ಎಲ್ಲಾ ಸದಸ್ಯರನ್ನು ಕೂಡ ಇಷ್ಟೊಂದು ನಿರ್ದಯವಾಗಿ ಕೊಂದಂತ ಪ್ರಕರಣ ಬಹುಶಃ ಅತ್ಯಂತ ವಿರಳ ಮತ್ತು ಇಲ್ವೇ ಇಲ್ಲ ಅಂತಾನೆ ಹೇಳಬಹುದು. ಅವತ್ತು ಕೊನೆ ಬಾರಿಗೆ ಅರ್ಷದ್ ತಂದೆ ಕೂಡ ಅಕ್ಕಪಕ್ಕದವ್ರ ಜೊತೆ ಜಗಳ ಮಾಡಿದ್ದ. ಹೀಗಾಗಿ ಅವನು ತನ್ನ ಮಗನ ಜೊತೆ ಸೇರ್ಕೊಂಡು ಅವನ ಖತರ್ನಾಕ್ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಒಪ್ಕೊಂಡಿದ್ದ. ಆದ್ರೆ ವಾಸ್ತವದಲ್ಲಿ ಇದೆಲ್ಲ ಬರೀ ನೆಪ ಅಷ್ಟೇ. ಕ್ರೂರತೆ ಅನ್ನೋದು, ವಿಕೃತಿ ಅನ್ನೋದು ಆ ಇಬ್ಬರ ರಕ್ತದಲ್ಲಿ ಬಂದಿತ್ತು. ಹೊರಗಿನವ್ರ ಮೇಲೆ ತಮ್ಮ ಪೌರುಷ ತೋರಿಸಲಾಗದೆ ಮನೆಯ ಮಹಿಳೆಯರನ್ನ ಕೊಂದು ವಿಲಕ್ಷಣ ಸಂತೃಪ್ತಿಯನ್ನ ಹೊಂದಿದ್ರು. ಸಹಜವಾಗಿ ಈ ಒಂದು ಪ್ರಕರಣದ ಬಗ್ಗೆ ತೀರ್ಪನ್ನು ಕೊಡೋದಕ್ಕೆ ಕೋರ್ಟ್ ಬಹಳ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಪೊಲೀಸರು ಬಳಿ ತಪ್ಪೊಪ್ಪಿಗೆಗಳು ಮತ್ತು ಸಾಕ್ಷಿಗಳು, ಮುಖ್ಯವಾಗಿ ಈ ಅರ್ಷದ್ ಮಾಡದಂತ ವಿಡಿಯೋದಂತ ಪಕ್ಕ ಪುರಾವೆಗಳು ಇರೋದ್ರಿಂದ ನಾಗರಿಕ ಸಮಾಜದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲದಂತ ಈ ತಂದೆ ಮಗ ದೀರ್ಘಕಾಲ ಜೈಲಲ್ಲಿ ಕೊಳೆಯೋದು ನಿಶ್ಚಿತ. ಆದ್ರೆ ಇಲ್ಲಿ ಹೇಳಬೇಕಾಗಿರುವಂತಹ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಅರ್ಷದ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಂತ ವಿಡಿಯೋ ಬಹಳ ಸದ್ದನ ಮಾಡ್ತು. ಸಂಪೂರ್ಣ ಸತ್ಯ ಏನು ಅಂತ ತಿಳಿದೆ ಅರ್ಷದ್ ಹೇಳಿದ್ದನ್ನೇ ನಮ್ದಂತ ಕೆಲವು ಜನ ಅವಿವೇಕಿಗಳು ಅವನ್ಗೆ ಸಪೋರ್ಟ್ ಮಾಡಿದ್ರು. ನಮ್ಗೆ ಧರ್ಮಾಂತರವಾಗೋದಕ್ಕೆ ಒತ್ತಾಯ ಮಾಡಲಾಗ್ತಿದೆ, ನಮ್ಗೆ ಕಿರುಕುಳ ಕೊಡಲಾಗ್ತಿದೆ ಅಂತ ಅವನು ಹೇಳಿದ್ದನ್ನ ನಂಬಿ ಹಲವು ಕಡೆ ಗಲಾಟೆಗಳು ಶುರುವಾದವು. ಆದ್ರೆ ಪೊಲೀಸರು ಅತ್ಯಂತ ವೇಗವಾಗಿ ಪ್ರಕರಣದ ಸತ್ಯಾಸತ್ಯತೆಯನ್ನ ಜನರ ಮುಂದಿಟ್ಟು
ಆ ಒಂದು ಗಲಾಟೆ ಆಗೋದಕ್ಕೆ ಬಿಡ್ಲಿಲ್ಲ. ಒಂದ್ ಕಡೆ ತಮ್ಮ ಕುಟುಂಬದ ಎಲ್ಲರನ್ನು ಕೂಡ ಮುಗಿಸಿ ವಿಕೃತಿಯನ್ನ ಮೆರೆದಿದಂತ ಆ ರಾಕ್ಷಸರು ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುವಂತೆ ಮಾಡಿ ಅಲ್ಲೂ ಕೂಡ ಸಾವು ನೋವು ಸಂಭವಿಸುವಂತೆ ಉಗ್ರ ಪ್ಲಾನ್ ಅನ್ನ ಮಾಡೋದಕ್ಕೆ ರೆಡಿಯಾಗಿದ್ರು. ಆದ್ರೆ ಅದು ಸಾಕಾರವಾಗ್ಲಿಲ್ಲ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದನ್ನ ಶೇರ್ ಮಾಡುವಂತ ಅಥವಾ ಫಾರ್ವರ್ಡ್ ಮಾಡುವ ಮೊದಲು ಅದರ ಹಿಂದಿನ ಸತ್ಯತೆಯನ್ನ ತಿಳಿಬೇಕು, ಸ್ವಲ್ಪ ಕಾಯ್ದು ನೋಡ್ಬೇಕು. ಇಲ್ಲ ಅಂದ್ರೆ ಇಂತಹ ಅನಾಹುತಗಳು ಜರುಗ್ತವೆ. ಒಟ್ಟಲ್ಲಿ ನಮ್ಮ ಸಮಾಜದಲ್ಲಿ ಎಂತೆಂತ ವಿಕೃತ ವ್ಯಕ್ತಿಗಳು ಇರ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಸ್ಪಷ್ಟ ಉದಾಹರಣೆ ಬೇಕಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.